ಆತ್ಮೀಯ H16 ನ್ಯೂಸ್ ಅರ್ಧದೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕಬ್ಬಿನ ಬಿಲ್ ಬಾಕಿ ಹಿಂದೆ ಚರ್ಚೆ ಮಾಡಿದ್ವಿ, ನಮ್ಮೆಂದ್ರೆ ಮಾಡ್ತಾನೆ ಇರ್ತೀವಿ. ಮಾಡಿದರೂ ಸಹ ಸರ್ಕಾರಗಳಾಗಿರ್ಬೋದು, ಸರ್ಕಾರಕ್ಕಿಂತ ಮುಖ್ಯವಾಗಿ ಯಾರು ಕಬ್ಬು ತೆಗೆದುಕೊಂಡಾರೋ ಅವರು ಇನ್ನೂ ಬಿಲ್ ಪಾವತಿಸಿಲ್ಲ. ಭಾಳಷ್ಟು ಜನ ಪಾವತಿ ಮಾಡಿಲ್ಲ. 20,171 ಕೋಟಿ ರೂಪಾಯಿ ಬಿಲ್ ಆಗಿದೆ. ಅದರ ಬಾಕಿ ಇನ್ನು 4,741 ಕೋಟಿ ರೂಪಾಯಿ ಕೊಡಬೇಕಾಗಿದೆ. ಇಲ್ಲೇ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಇನ್ನೂ 4,741 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಯಾಕೆ ಹಿಂಗಾಗಿರೋದ್ರಿ? ನಿಜವಾಗಿ ಲಾಸ್ ಆಗಿದ್ದಾರೆ ಫ್ಯಾಕ್ಟ್ರಿ ಅವರು. ಏನು ಲಾಸ್ ಬೇಕಂತ ತೋರಿಸ್ತಾ ಇದ್ದಾರೆ. 15 ದಿನದಲ್ಲೇ ಅದು ಕೊಡಬೇಕಾದ ಬಿಲ್ಲು ಇಲ್ಲ. ಯಾಕೆ? 3,350 ರೂಪಾಯಿ ಪ್ರತಿ ಟನ್ನಿಗೆ ಸರ್ಕಾರ ಕೊಡ್ತದೆ. 3,250 ರೂಪಾಯಿ ಸಹ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ಲಾಸ್ ಅದನ್ನು ಇವ್ರದ್ದೆಲ್ಲ ಫ್ಯಾಕ್ಟ್ರಿಗಳದ್ದು. ಈಗಾಗಲೇ ಈ ಬಿಲ್ಗಳು ನೋಡಿದರೆ, ಬಿಲ್ ಪಾವತಿ ಮಾಡೋದು ನೋಡಿದಾಗ, ಉಳಿದದ್ದು ನೋಡಿದಾಗ ರೈತರಿಗೆ ಇನ್ನೂ ಹೆಚ್ಚು ಬರಬೇಕಾಗಿತ್ತು. ಅವ್ರು ಕೊಟ್ಟದಕ್ಕಿಂತ ಹೆಚ್ಚು 330 ಹೆಚ್ಚು ಕೊಡಬೇಕಾಗಿತ್ತು. ಕೊಡೋದ್ರ ಬಿಟ್ಟರೆ ಮಾತು ಬೇರೆ. ಆದರೆ ಅಷ್ಟಾದರೂ ಕೊಡಬೇಕಲ್ರಿ. ಈಗ ಬಿಲ್ ಪೇಡ್ ಮಾಡ್ಬೇಕಲ್ಲ ಅವ್ರದ್ದು. ಯಾಕಂದ್ರೆ ಒಬ್ಬ ರೈತ ಬೆಳೆ ಬೆಳಿಬೇಕಾದ್ರೆ ಎಷ್ಟೆಷ್ಟು ಸಾಲ ಮಾಡಿರ್ತಾನೆ, ಏನು ವರ್ಷದಲ್ಲಿ ಕಾಯ್ಬೇಕು ಅದನ್ನು. ವರ್ಷಕ್ಕೊಮ್ಮೆ ಬರುವಂಥದ್ದು. ಒಂದು ಎಕರೆ ಕಡಿಮೆ 1 ಲಕ್ಷ ತನಕ ಖರ್ಚು ಬರ್ತದೆ ಇವತ್ತು. ಅದ್ರ ಕೆಳಗಂತೇನು ಬರಲಿಕ್ಕಿಲ್ಲ. ಮೋಸ್ಟ್ಲಿ 1 ಟನ್ ಕಬ್ಬು ಬೆಳಿಬೇಕಾದ್ರೆ ಹೆಚ್ಚು 4,500 ಮೇಲ್ಪಟ್ಟು ಖರ್ಚು ಬರ್ತದೆ. ಅದೆಲ್ಲ ಅಲ್ಲೇ 2 ಬಡ್ಡಿ 1 ಬಡ್ಡಿ ಏನೋ ಮಾಡಿ ತಂದಿರ್ತಾರೆ. ಕೊಡೋದು DSCC ಬ್ಯಾಂಕ್ ಆಗಿರ್ಬೋದು, ಕೃಷಿ ಪತ್ತಿನ ಬ್ಯಾಂಕ್ಗಳಾಗಿರ್ಬೋದು, 40,000 ಮೇಲೆ ಕೊಡೋದಿಲ್ಲ ಸಾಲ. ಮತ್ತು ಇನ್ನೊಂದು ದುಡ್ಡು ಎಲ್ಲಿದ್ದಿರಬೇಕು ಅವರು. ಅದು ವರ್ಷಕ್ಕೊಮ್ಮೆ ಅವರು